ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಬಹಳ ಪ್ರಮುಖ ವಿಚಾರಗಳ ಚರ್ಚೆ ಈ ಒಂದು ಸಭೆಯಲ್ಲಿ ನಡೆಯುತ್ತೆ. ಚುನಾವಣಾ ನೀತಿ ಸಂಹಿತೆಯ ನಡುವೆಯೂ ಸಿಎಂ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿರುವಂತಹ ಸಭೆ ಅದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ಏನು ಚರ್ಚೆಯಾಗುತ್ತೆ ನೋಡೋದಾದ್ರೆ, ಬರ ಪರಿಹಾರ ವಿತರಣೆ, ಪರಿಹಾರದ ಹಣ, ಸಾಲಕ್ಕೆ ವಜಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಖಾತೆಯ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿ, ಸಭೆ ನಡೆಸಿ, ರೈತರಿಗೆ ಯಾವುದು ಸೂಕ್ತ ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯನವರು ಇದೇ ಬರ ಪರಿಹಾರ ವಿತರಣೆ, ಪರಿಹಾರದ ಹಣವನ್ನು ಸಾಲಕ್ಕೆ ವಜಾ ಮಾಡಿಕೊಂಡಿದ್ದಾರೆ ನೋಡಿ ಬ್ಯಾಂಕ್ನವರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸ್ತಾರೆ. ಪ್ರಸ್ತುತ ಪರಿಸ್ಥಿತಿಗಳ ಬಗ್ಗೆ ಸಿಎಂಗೆ ಮಾಹಿತಿಯನ್ನು ಅಧಿಕಾರಿಗಳು ಕೂಡ ನೀಡಲಿದ್ದಾರೆ. ಸಿಎಂಗೆ ಬ್ರೀಫಿಂಗ್ ಅನ್ನುವಂಥ ಹೆಸರಿನಲ್ಲಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕೊಡಲಿದ್ದಾರೆ. ಸಭೆಯಲ್ಲಿ ಹಾಗಾದರೆ ಯಾರೆಲ್ಲ ಭಾಗಿಯಾಗ್ತಾರೆ? ಇದು ಬಹಳ ಮುಖ್ಯ ಕಾರ್ಯದರ್ಶಿ, ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿ, ಹಿರಿಯ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಬಹಳ ಮುಖ್ಯವಾಗಿ ಚುನಾವಣಾ ನೀತಿ ಸಂಹಿತೆ ಅಂದಾಗ ಬರ ತುರ್ತು ಅಂದ ಸಂದರ್ಭದಲ್ಲಿ ಚುನಾವಣಾ ನೀತಿ ಸಂಹಿತೆಯ ನಿಯಮಗಳನ್ನು ಮೀರಿದಂತಾಗೋದಿಲ್ಲ. ಹಾಗಾಗಿ ನೀತಿ ಸಂಹಿತೆಯ ನಡುವೆಯೂ ಜನಸಾಮಾನ್ಯರ, ರೈತರ ಹಿತದೃಷ್ಟಿಯಿಂದ ಈ ಸಭೆಯನ್ನು ಕರೆಯಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ನೀಡ್ತಾರೆ. ರಾಚಪ್ಪ, ಇವತ್ತು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಪ್ರಮುಖವಾಗಿ ಬರದ ಕುರಿತಂತೆ ಪರಿಹಾರದ ಹಣ ಸಾಲಕ್ಕೆ ವಜಾ ಆಗಿರೋದ್ರ ಬಗ್ಗೆ ಚರ್ಚೆ ನಡೆಸೋದ್ರಿಂದಾಗಿ ಪರಿಹಾರವನ್ನು ನಿರೀಕ್ಷೆ ಮಾಡ್ಬೋದಾ, ಹೇಗೆ? ದಿವ್ಯಶ್ರೀ, ಕೇವಲ ಇದೊಂದೇ ಅಲ್ಲ, ಹಲವಾರು ವಿಷಯಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಿರಿಯ ಅಧಿಕಾರಿಗಳು ಅವ್ರಿಗೆ ಸಿಎಂ ಅವ್ರಿಗೆ ಬ್ರೀಫಿಂಗ್ ಮಾಡ್ತಾರೆ. ಲೋಕಸಭಾ ಚುನಾವಣೆಯಿಂದ ಸುಮಾರು 2.5 ತಿಂಗಳಿಂದ ಹೆಚ್ಚು ಕಡಿಮೆ ಮಾರ್ಚ್ ತಿಂಗಳಿಂದ ಈ ಮೇ ಅಂತಿಮವರೆಗೂ ಸಹ ಈ ಒಂದು ನೀತಿ ಸಮಿತಿ ಇರುವ ಕಾರಣಕ್ಕೋಸ್ಕರ ಜೂನ್ 4 ತನಕನೂ ಸಹ ನೀತಿ ಸಮಿತಿ ಅಪ್ಲೈ ಆಗುತ್ತೆ. ಅದರ ರಾಜ್ಯದಲ್ಲಿ 2 ಹಂತದಲ್ಲಿ ಚುನಾವಣೆ ಮುಕ್ತ ಆಗಿರೋ ಕಾರಣಕ್ಕೋಸ್ಕರ ಮತ್ತು ರಾಜ್ಯದಲ್ಲಿ ಏನು ಭೀಕರ ಬರಗಾಲ ಇರೋ ಕಾರಣಕ್ಕೋಸ್ಕರ ನೀತಿ ಸಮಿತಿಯನ್ನು ಸಡಿಲ ಮಾಡಿ ನಮ್ಮ ಬೇರೆ ಬೇರೆ ಯೋಜನೆಗಳಿಗೆ ಅವಕಾಶ ಆಗಲಿ ಅಂತ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿತ್ತು. ಆದ್ರೆ ಚುನಾವಣಾ ಆಯೋಗ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಲಿಲ್ಲ. ಆದ್ರೂ ಅಂತಿಮವಾಗಿ ಸರ್ಕಾರದ ಒಂದು ಮನವಿಯನ್ನು ಅವರು ಪುರಸ್ಕರಿಸಿ ಸಭೆಗಳನ್ನು ನಡೆಸಲಿಕ್ಕೆ ಮತ್ತು ಯಾವುದೇ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಬಾರ್ದು ಅಂತ ಷರತ್ತಿನ ಮೇಲೆ ಸಭೆ ನಡೆಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ಈ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಸಭೆಯನ್ನ ಕರೆಯಲಾಗಿದೆ. ಆ ಒಂದು ಸಭೆಯಲ್ಲಿ ಸಿಎಂ ಯಾವುದೇ ನಿರ್ದೇಶನ ಕೊಡುದಿಲ್ಲ. ಅದ್ರ ಬದಲಾಗಿ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಇಲಾಖೆ ಇತರ ಕಾರ್ಯದರ್ಶಿಗಳು ಏನು ಇರ್ತಾರೆ ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಈ ಒಂದು ಆರ್ಥಿಕ ಸಂಗ್ರಹಣೆ ಇರ್ಬೋದು ಅಥವಾ ಬರ ಪರಿಹಾರ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಅನುದಾನವನ್ನು ಕೊಡಲಾಗಿದೆ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ 3,400 ಕೋಟಿ ರೂಪಾಯಿ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ 600 ಕೋಟಿ ರೂಪಾಯಿ ಇರ್ಬೋದು, ಇವೆಲ್ಲ ಅನುದಾನಗಳನ್ನ ಏನು ಸಮರ್ಪಕವಾಗಿ ಹಂಚಿಕೆ ಮಾಡಲಾಗಿದೆಯಾ ಅಥವಾ ವಿತರಣೆ ಮಾಡಲಾಗಿದೆಯಾ, ಒಂದು ವೇಳೆ ವಿತರಣೆ ಆಗೋದ್ರಲ್ಲಿ ಯಾವ ಲೋಪ ಇದೆ ಅಂತ ಬಗ್ಗೆನೂ ಸಹ ಅಧಿಕಾರಿಗಳು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ನಡೆಸಿ ಮುಖ್ಯಮಂತ್ರಿಗೆ ವರದಿಯನ್ನು ಕೊಡ್ತಾ ಇದ್ದಾರೆ. ಆ ಒಂದು ವರದಿಯನ್ನು ಆಧರಿಸಿಕೊಂಡು ಪಡೆದುಕೊಂಡಿದ್ದಾರೆ. ಥ್ಯಾಂಕ್ ಯು ರಾಚಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.